ನೆನ್ನೆ 83 ಚಿಲ್ಲರೆ ಇತ್ತು, ಇವತ್ತು 90 ಆಗಿದೆ. ನಾವೇನು ಮಾಡವ ಹೇಳಿ? ಇಲ್ಲ ಇವರೇನೋ ನಮಗೆ ಇದು ಕೊಡ್ತಾ ಇದ್ದಾರ, ಜೀವದಾನ ಕೊಡ್ತಾ ಇದ್ದಾರ? ಏನೂ ಇಲ್ಲ. ಇವ್ರು ಹಚ್ಕಟ್ಟಾಗ ಐಷಾರಾಮಿ ಊಟ ಮಾಡ್ಕೊಂಡು, ಐಷಾರಾಮಿ ಮುದ್ದೆ ತಿನ್ಕೊಂಡು, ಐಷಾರಾಮಿ ಕೋಳಿ ಸಾರು ತಿನ್ಕೊಂಡು ಆರಾಮಾಗಿ ಜೋಡೆತ್ತು. ಯಾವ ಜೋಡೆತ್ರಿ ಅವರು? ಮನೆ ಹಾಳು ಮಾಡೋದು ಜೋಡೆತ್ಕೊಳ್ಳೋರು, ಮನೆ ಹಾಳು ಮಾಡೋದು ಜೋಡೆತ್ಕೊಳ್ಳು. ಮೊದಲೇ ತಾಕತ್ತಿವ್ರಿ ಆಟೋದವ್ರ ಮುಂದೆ. ಆಟೋದವ್ರಿಗೆ ಏನೋ ಒಂದು ಹೆಲ್ಪ್ ಮಾಡೋವನೇ ಅಂದ್ಬಿಟ್ಟು ಅವನು ಅವ್ರ ಕಾಲದಲ್ಲಿ ನಾವು ನುಗ್ತೀವಿ. ಸರ್ ಕೇಂದ್ರ ಸರ್ಕಾರ ಅವ್ರು ಮಾಡೋದು ಮಾಡ್ತಾವ್ರೆ, ಇವ್ರಿಗೂ ತಿಂತಾವ್ರೆ ಕುಂತ್ಕೊಂಡಿದ್ದೇನೆ. ಕೇಂದ್ರ ಸರ್ಕಾರ ಮಾತು ಮೋದಿ ಏನ್ರಿ ಮಾಡ್ತಾನೆ? ಮೋದಿ ಮಾಡೋದು ಮಾಡ್ತಾನೆ ಅವನೇಕಂದ್ರೆ ನಾವೇನು ಮೋದಿ ಫಾಲೋವರ್ ಅಲ್ಲ. ಸಮಸ್ಯೆ ಆಗಿರೋ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ಎಲ್ಲ ಬರ್ತಾ ಇದೆ, ಏನಿಲ್ಲ. ಸ್ವಲ್ಪ ನಿಧಾನ ಆಯ್ತೈತೆ, ಬರ್ತಾ ಇದೆ. ಆದರೆ ಅದನ್ನು ಇವು ಕುಂತು ಬಗೆಹರಿಸ್ಬೇಕು ಸರ್. ಇವ್ರುಗಳು ನೀವು ಬೇರೆ ಬಗೆಹರಿಸ್ಕೊತೀರ ನೀವು. ಈಗ ನೀವು ನೋಡಿ, ಇದು ನೀರು ಲೈಟ್ ನೀರಂತೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀರಪ್ಪ. ಏನಕ್ಕಪ್ಪ? ನೀವು ಸಾಲ ಮಾಡ್ಬಿಟ್ಟು ಹೊರದೇಶದೆಲ್ಲ ಸಾಲ ಮಾಡಿಬಿಟ್ಟು 106 ಕೋಟಿನ ನಮ್ಮಿಂದ ನೀವು ಸಾಲ ತೀರಿಸ್ಬೇಕಾ? ನಿಮಗೆ ಬಸ್ ಫ್ರೀ ಕೊಡು ಅಂತ ನಾವು ಕೇಳಿದ್ವಾ? ನಿಮ್ಮಿಂದ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಹಾಳಾಗ್ಬಿಟ್ರು. ನಿಮ್ಗೆ ಯಾವಂದ್ರೆ ಬಸ್ ಫ್ರೀ ಕೊಡೋದೇ ಕೇಳಿದ್ದು? ಮನೇಲಿ ಹೆಣ್ಮಕ್ಳುಗಳು ಹೆಂಡ್ತಿರು ಮನೇಲಿಲ್ಲ, ದೂರ ಹೊಡ್ಕೊಂಡು ನಿಂತವ್ರೆ. ಅದು ನಿಮ್ಗೆ ಗೊತ್ತಾ? ಕಳ್ಸು ನಿನ್ನ ಹೆಂಡ್ತಿ ನಿನ್ನ ಮಕ್ಳನ್ನ ನೋಡವ, ತಾಕತ್ತಿದ್ರೆ ಕಳ್ಸಯ್ಯ ನೀನು ನಿಮ್ಮ ಹೆಂಡ್ತಿನ ಮಕ್ಳನ್ನ. 90 ರೂಪಾಯಿ ಇದೆ ಸರ್, ನಿನ್ನೆ 83 ಚಿಲ್ಲರೆ ಇತ್ತು. ನಾವು ಸಂಘದಿಂದ ಮಾತಾಡ್ತಾ ಇದ್ದೀವಿ, ನಮಗೆ ಹೊಟ್ಟೆ ಉರಿತಾ ಇದೆ ಗೊತ್ತೇ. ಇವತ್ತಿನ ದಿನ ಸರ್ ಎಲ್ಲೂ ಸಿಕ್ಕಲ್ಲ ಸರ್ ಗ್ಯಾಸು. ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಎಲ್ಲೂ ಗ್ಯಾಸ್ ಸಿಕ್ಕಲ್ಲ. ಬೆಳಗ್ಗೆಯಿಂದ 3-4 ಕಡೆ ಎಲ್ಲ ಕಡೆ ಓಡಾಡಿದ್ದೀವಿ, ಎಲ್ಲೂ ಸಿಕ್ಕಲ್ಲ ಗ್ಯಾಸು. ಸರ್ LPG ಸರ್, CNG ಹೋಗಿ ಈಗ ಫಸ್ಟು CNG ಅವ್ರು ಹಿಂಗೆ ಕಾಯ್ಕೊಂಡಿದ್ರು. ಈಗ ನಾವು LPG ಅವ್ರು ಕಾಯ್ಕೊತಾ ಇದ್ದೀವಿ. 2 ಅವರ್ 3 ಅವರ್ ಆಯ್ತಿದೆ. ಗ್ಯಾಸು 3 ದಿನ 4 ದಿನ ಸಿಗ್ತಲ್ಲ. ಆಮೇಲೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ನಿನ್ನೆ ಎಲ್ಲ 73-74 ರೂಪಾಯಿ 90 ರುಪೀಸ್ ಆಗ್ತಿದೆ. ತುಂಬ ಮತ್ತೆ ಇದೇ ಥರ ಆಗ್ಬಿಟ್ರೆ ಜೀವನ ಮಾಡೋದಿಲ್ಲ. ತುಂಬ ಎಲ್ಲ ಆಟೋ ಬಿಲ್ಲೆಲ್ಲ ಬಿಟ್ಬಿಟ್ಟು ಸರ್ ಕೆಲಸ ಏನಾರ ಗಾರೆ ಕೆಲಸಕ್ಕೆ ಹೋಗ್ಬೇಕಂತ ಸರ್ ಆಟೋಗಳು ಎಲ್ಲ ಸ್ಟಾಪ್ ಆಗುತ್ತೆ ಆಗ್ಬಿಟ್ರೆ. ಈಗ ರೇಟು ಕೂಡ ಈಗ ಗ್ರಾಹಕರು ಎಕ್ಸ್ಟ್ರಾ ಕೊಡಲ್ಲ ಸರ್. 1 ರೂಪಾಯಿನೂ ಕೊಡಲ್ಲ ಸರ್. 58 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಗ್ಯಾಸ್ ರೈಟ್ ಜಾಸ್ತಿ ಆಗಿದೆ ಅಂದರೆ ಯಾರೂ ಕೊಡಲ್ಲ. ಏನೂ ಆಯ್ತಲ್ಲ ಸರ್ ಹಿಂಗೆ. ನಾವೇನು ಮಾಡೋದ? ಅವ್ರು ಮಾಡ್ರೆ ಇವ್ರು ಮಾಡ್ರೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇ ಪರಿಹಾರ ಮಾಡ್ಕೊಳ್ಬೇಕು ಸರ್. ಗೌರ್ಮೆಂಟಿಗೆ ನಮಗೆ ಹೇಳ್ಕೊಡ್ಬೋದು. ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಮನೆಗೆಲ್ಲ ಪ್ರಾಬ್ಲಮ್ ಇದೆ. ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ಮಕ್ಕಳು ಮನೆ ಬಾಡಿಗೆ ಎಲ್ಲ ಕಟ್ತಿದ್ದೀವಿ. ಈಗ ಫಸ್ಟು ಮನೇಲೂ ಗ್ಯಾಸ್ ಸಿಗ್ತಲ್ಲ, ಆಟೋಗೂ ಸಿಗ್ತಲ್ಲ. ದುಡ್ಡೇ ಇದೆ ಆಗ್ಬಿಟ್ಟಿದೆ. ದಿನ 100 ರೂಪಾಯಿ ಮಾಡ್ತಿದ್ದೋ 400, 500, 300 ಹಂಗೆ ಆಯ್ತಿದೆ. ಈ ರಾಪಿಡೋ, ಬೈಕು, ಟ್ಯಾಕ್ಸಿ ಅವರೆಲ್ಲ ಮನೆ ಕಡೆಯವರೆಲ್ಲ ಉಳಿಸ್ತಾರೆ. ನಮ್ಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಸರ್. ಇದೊಂದು ಏನಾರ ನಮಗೆ ಗೌರ್ಮೆಂಟಿಂದ ಆದಾಯ ಆಗಿ ಪರಿಹಾರ ಮಾಡಿಕೊಡ್ಬೇಕು. ಇದೇ ನಾವು ಕೇಳ್ತಾರೆ ಸರ್. ಮಾಡಿಕೊಟ್ಟಿಲ್ಲ ಅಂದರೆ ನಮಗೆ ಏನೋ ನಾವು ಅದೇ ಮನೆ ಮಠ ಮಾರ್ಕೊಂಡು ಊರು ಬಿಡ್ಬೇಕಂತೆ ಸರ್. ಯಾವ್ಬಿಟ್ರೆ ಊರು ಬಿಟ್ಟು ಹೋಗ್ಬೇಕಂತೆ.